ಶಿವಮೊಗ್ಗ ನಗರದ ಗಾಡಿಕೊಪ್ಪ ಸರ್ಕಲ್ನಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಬೇಕೆಂಬ ಬಹುವರ್ಷಗಳ ಬೇಡಿಕೆಗೆ ಪೊಲೀಸ್ ಇಲಾಖೆ ಸ್ಪಂದಿಸಿದೆ. ಮೇ 1ರಂದು ಪಶ್ಚಿಮ ಟ್ರಾಫಿಕ್ ಠಾಣೆ ಪೊಲೀಸರು ಸದರಿ ಸರ್ಕಲ್ನಲ್ಲಿ ಪ್ರಾಯೋಗಿಕವಾಗಿ ಮೂವಿಂಗ್ ಸಿಗ್ನಲ್ ಲೈಟ್ ಅನ್ನು ಅಳವಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ದೇವರಾಜ್, ಸಬ್ ಇನ್ಸ್ಪೆಕ್ಟರ್ ಸ್ವಪ್ನ ಮತ್ತವರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹಲವು ಗಂಟೆಗಳ ಕಾಲ ಸರ್ಕಲ್ನಲ್ಲಿದ್ದ ದೇವರಾಜ್ ಮತ್ತವರ ಸಿಬ್ಬಂದಿಗಳು ಸಿಗ್ನಲ್ ಲೈಟ್ ಅಳವಡಿಕೆ ನಂತರ ಸರ್ಕಲ್ನಲ್ಲಿ ವಾಹನ ಸಂಚಾರ ದಟ್ಟಣೆಯ ಪರಿಶೀಲನೆ ನಡೆಸಿದರು. ಗಾಡಿಕೊಪ್ಪದ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಹಾದುಹೋಗಿದೆ. ಕಳೆದ ಕೆಲ ವರ್ಷಗಳ ಹಿಂದೆ ಸದರಿ ಹೆದ್ದಾರಿಯನ್ನು ಚತುಷ್ಪಥ ಮಾರ್ಗವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಅತಿ ಹೆಚ್ಚು ವಾಹನ ದಟ್ಟಣೆ ಇದೆ. ಈ ನಡುವೆ ಸರ್ಕಾರಿ ಶಾಲೆಗೆ ಹೊಂದಿಕೊಂಡಂತಿರುವ ಸರ್ಕಲ್ನಲ್ಲಿ ಜನ ವಾಹನ ಸಂಚಾರ ದಟ್ಟಣೆಯ ಜೊತೆಗೆ ಅಪಘಾತಗಳ ಪ್ರಮಾಣವೂ ಹೆಚ್ಚಿದೆ. ಅದರಲ್ಲಿಯೂ ಸರ್ಕಾರಿ ಶಾಲೆ ಮಕ್ಕಳ ಪಾಲಿಗೆ ಹೆದ್ದಾರಿಯು ಗಂಡಾಂತರಕಾರಿಯಾಗಿ ಪರಿಣಮಿಸಿತ್ತು. ಜೀವ ಕೈಯಲ್ಲಿಡಿದು ಹೆದ್ದಾರಿ ದಾಟಿ ಶಾಲೆ ಹಾಗೂ ಮನೆಗೆ ಮಕ್ಕಳು ಓಡಾಡುವಂತಹ ದುಸ್ಥಿತಿ ಇತ್ತು. ಈ ಹಿಂದೆ ಹಲವು ಶಾಲಾ ಮಕ್ಕಳು ಅಪಘಾತದಲ್ಲಿ ಗಾಯಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಸದರಿ ಹೆದ್ದಾರಿಯಲ್ಲಿ ಸಿಗ್ನಲ್ ಲೈಟ್ ಅಳವಡಿಕೆ ಸೇರಿದಂತೆ ವಾಹನಗಳ ವೇಗ ನಿಯಂತ್ರಣಕ್ಕೆ ಅಗತ್ಯವಿರುವ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ವ್ಯಕ್ತವಾಗಿತ್ತು. ಈ ಕುರಿತಂತೆ ಉದಯ ಸಾಕ್ಷಿ ಡಿಜಿಟಲ್ ನ್ಯೂಸ್ ನಿರಂತರವಾಗಿ ವರದಿ ಮಾಡಿಕೊಂಡು ಬಂದಿತ್ತು. ನಾಗರಿಕರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿದ್ದ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಬಿ ಅವರು ಸರ್ಕಲ್ನಲ್ಲಿ ಅಗತ್ಯ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಟ್ರಾಫಿಕ್ ಪೊಲೀಸರಿಗೆ ನಿರ್ದೇಶನ ನೀಡಿದ್ದರು. ಅದರಂತೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ದೇವರಾಜ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸ್ವಪ್ನ ಅವರು ಹಲವು ಬಾರಿ ಸರ್ಕಲ್ಗೆ ಭೇಟಿ ಇತ್ತು ಪರಿಹಾರ ಕ್ರಮಗಳ ಕುರಿತಂತೆ ಪರಿಶೀಲನೆ ನಡೆಸಿದ್ದರು. ಸ್ಥಳೀಯ ನಾಗರಿಕರ ಅಹವಾಲು ಆಲಿಸಿದ್ದರು. ಇದೀಗ ಪ್ರಾಯೋಗಿಕವಾಗಿ ಸರ್ಕಲ್ನಲ್ಲಿ ಮೂವಿಂಗ್ ಸಿಗ್ನಲ್ ಲೈಟ್ ಅಳವಡಿಕೆ ಮಾಡಿದ್ದಾರೆ. ಇದರ ಸಾಧಕ ಬಾಧಕ ಪರಿಶೀಲನೆ ನಡೆಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪರಿಹಾರ ಕ್ರಮ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ಗಾಡಿಕೊಪ್ಪ ಸರ್ಕಲ್, ಬಸವೇಶ್ವರ ಸರ್ಕಲ್ನಲ್ಲಿ ಈಗ ತಾನೇ ಟ್ರಾಫಿಕ್ ಪೊಲೀಸು ಬಂದು ಸಿಗ್ನಲ್ ಪಾಯಿಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಚೆಕಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಾರ್ವಜನಿಕ ಓಡಾಡೋರಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ಓಡಾಡೋರಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಗೊತ್ತಾ ಸರ್, ವೆಹಿಕಲ್ಲು ಭಾಳ ತುಂಬ ಓಡಾಡ್ತಾ ಇದ್ದಾವೆ. ಮತ್ತು ಸ್ಕೂಲಿಗೆ ಮಕ್ಕಳು ಹೋಗ್ತಾರಲ್ಲ ಆಟ, ಆ ಸಿಗ್ನಲ್ ಇದ್ದರೆ ಆ ಟೈಮ್ನಾಗೆ ದಾಟ್ಕೊಂತಾರೆ. ಈ ಕಡೆಯಿಂದ ಆ ಕಡೆಗೆ ದಾಟ್ಕೊಂತಾರೆ. ಹೀಗಾಗಿ ಜನ ಇರಲೇಬೇಕಾಗಿತ್ತು ಇಲ್ಲಿ. ಯಾಕೆಂದರೆ ಮತ್ತೆ ನಾಳೆ ಇದಾಗಬಾರ್ದಲ್ಲ, ಹುಡುಗರು ಓಡಾಡಬೇಕಾದ್ರೆ ಇರಲೇಬೇಕು. ಒಳ್ಳೇದು ಮಾಡಿದ್ದಾರೆ, ಆಗ್ಬೇಕು. ಹಾಕಿದ್ದು ಒಳ್ಳೇದಾಯಿತು. ಗಾಡಿಕೊಪ್ಪ ಊರಿಂದ ಅಭಿನಂದನೆ ಸಲ್ಲಿಸ್ತೇವೆ. ಗಾಡಿಕೊಪ್ಪ ಸರ್ಕಲ್ನಾಗೆ ಡ್ರೈವ್ ಮಾಡೋಕ್ಕೆ ಎಲ್ಲ ಮಾಡಿದ್ದಾರೆ. ಆಳ್ಕೊಳ ಸರ್ಕಲ್ ಇದು ಎರಡಕ್ಕೂ ಮಾಡಿದ್ರೆ ಭಾಳ ತುಂಬ ಅನುಕೂಲ ಆಗ್ತದೆ. ಫ್ಲೇವರ್ ಮಾಡಿದ್ರೆ ಭಾಳ ಒಳ್ಳೇದಾಗಿದೆ. ಈ ಅನುಕೂಲ ಆಗಿದೆ, ಹುಡುಗರಿಗೆಲ್ಲ ಓಡಾಡೋಕ್ಕೆ ಅನುಕೂಲ ಆಗಿದೆ. ಫ್ಲೇವರ್ ಆದರೆ ಭಾಳ ಒಳ್ಳೇದು. ಇದೊಂದು ಮಾಡಿದಾರಲ್ಲ, ಅದೊಂದು ಒಳ್ಳೆ ಆದರೆ ಒಳ್ಳೆ ಕೆಲಸ. ಸರ್, ವೆಂಕಟೇಶ್ ಗಾಡಿಕೊಪ್ಪ ರೈಟ್ ಸೈಡ್ ಮನೆ, ರಮೇಶ್ ಗಾಡಿಕೊಪ್ಪ ಬೇಕ್ರಿ, ದಿನೇಶ್ ಗಾಡಿಕೊಪ್ಪ.